ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದು ನಿಮ್ಮೆಲ್ಲರನ್ನು ಕಾಠ್ಮಂಡು ಹತ್ತಿರದಲ್ಲಿರುವ ಬುದ್ಧ ನೀಲಕಂಠ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಈ ಸ್ಥಳದ ಆಕರ್ಷಕ ಶಿಲ್ಪಕಲೆ, ಸೌಂದರ್ಯ ಮತ್ತು ಇಲ್ಲಿನ ನಿಗೂಢ ಕಥೆಗಳನ್ನು ಈ ವಿಡಿಯೋದಲ್ಲಿ ಮಾತಾಡೋಣ, ಬನ್ನಿ. ಇದು ಬುದ್ಧ ನೀಲಕಂಠ ದೇವಸ್ಥಾನದ ಹೆಬ್ಬಾಗಿಲು. ಇಲ್ಲಿಂದ ಒಳಗೆ ಹೋಗಿ ದರ್ಶನ ಮಾಡಬೇಕು. ಇಲ್ಲಿಂದ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಬುದ್ಧ ನೀಲಕಂಠ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ರಿ. आ सकते हैं. ಸುತ್ತಲೂ ಎಲ್ಲ ಫೋಟೋಗಳನ್ನ ಇಟ್ಟಿದ್ದಾರೆ ನೋಡಿ, ಬರೀ ಫೋಟೋಸ್ ಇದೆ. ये सभी किसका फोटो है? ये सभी किसका फोटो है? ध्यान हो गया, ऊपर चला गया तो जो अच्छा उन लोग को साल भर हाँ करना पड़ेगा। हाँ, यहाँ ಆಕೆ ಪೂಜೆ करता है. ಅಚ್ಚಾ, ಇಲ್ಲಿರೋ ಫೋಟೋಸ್ ಎಲ್ಲ ಡೆತ್ ಆಗಿರೋರ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಚಿಕ್ಕದಾದ ಒಂದು ದೇವಸ್ಥಾನ ಇದೆ, ಶಿವಲಿಂಗ ಇದೆ. ಈ ಮೂರ್ತಿಯನ್ನು 7ನೇ ಶತಮಾನದಲ್ಲಿ ಲಿಚ್ಛವಿ ರಾಜವಂಶದ ಸಮಯದಲ್ಲಿ ನಿರ್ಮಿಸಲಾಯಿತು. ಅಂಡ್ ಈ ವಿಷ್ಣುವಿನ ವಿಗ್ರಹವು ಸ್ವಯಂ ಪ್ರಾಕೃತಿಕವಾಗಿ ರೂಪುಗೊಂಡಿದೆ ಎಂದು ಕೂಡ ಇಲ್ಲಿ ನಂಬುತ್ತಾರೆ. ನಾವು ಇಲ್ಲಿಂದ ವಿಷ್ಣು ದೇವನನ್ನು ಸುಲಭವಾಗಿ ದರ್ಶನ ಮಾಡಬಹುದು. ಸೊ ಈ ವಿಷ್ಣುವಿನ ಮೂರ್ತಿಯು 5 ಮೀಟರ್ ಉದ್ದ ಇದೆ ಅಂಡ್ ಸುತ್ತಲೂ ನೀರಿನಿಂದ ಆವೃತವಾಗಿದೆ. ಇದು ವಿಷ್ಣು ದೇವನ ಪ್ರಾಚೀನ ಮೂರ್ತಿಯಾಗಿದೆ. ಈ ಮೂರ್ತಿಯನ್ನು ಹಿಮಾಲಯದ ಕಪ್ಪು ಶಿಲೆಯಿಂದ ತಯಾರಿಸಲಾಗಿದೆ. 5 ಮೀಟರ್ ಉದ್ದವಿದೆ ಅಂಡ್ ಸುತ್ತಲೂ ನೀರಿನಿಂದ ಆವೃತವಾಗಿದೆ. ಈ ವಿಗ್ರಹ ವಿಷ್ಣು ದೇವನ ವಿಗ್ರಹ. ಹಂಗೆ ಅಲ್ಲಿ ಬಂದು ಎಲ್ಲರೂ ದರ್ಶನ ಪಡ್ಕೊಂಡು ಹೋಗ್ತಾರೆ.
ನೀವು ಈ ನೇಪಾಳಲ್ಲಿರೋ ದೇವಸ್ಥಾನ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನೀವು ಗಮನಿಸ್ಬೋದು, ದೇವಸ್ಥಾನದ ಸುತ್ತಲೂ ಈ ತರ ಬಿಲ್ಡಿಂಗ್ಸ್ ನ ಕಟ್ಟಿ ಇಟ್ಟಿರ್ತಾರೆ. ಅಂಡ್ ಆಶ್ರಮದಲ್ಲಿ ಸ್ವಾಮೀಜಿಗಳು ಅಂಡ್ ಬೇರೆಯವರೆಲ್ಲ ಇಲ್ಲಿ ಉಳಿಯೋದಕ್ಕೆ. ಬ್ಯಾಂಗ್ಳೂರ್. Yeah. ನೀವು ಈ ದೇವಸ್ಥಾನನ ನೋಡಿದ್ರಲ್ಲ, ಬುದ್ಧ ನೀಲಕಂಠ ದೇವಸ್ಥಾನ. ಅಂಡ್ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಅಂಡ್ ಮುಂದಿನ ವಾರ ಮತ್ತೊಂದು ಇದೇ ರೀತಿ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಮಾಡೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತೆ ನಮಸ್ಕಾರ. हेलो आपको लीडर है क्या की तो हेलो लाइक Love you.